ಹೆಸರು ಅರುಣ್ ಅಂತ. ಇದು ಮಾಡೋದು ಹ್ಯೂಮನ್ ಹಾರ್ಟ್ ವರ್ಕಿಂಗ್ ಬ್ಲಡ್ಡು ಅಂತ. ಇದು ನಮ್ಮದು ಲೆಫ್ಟ್ ಹ್ಯಾಂಡು ಇಷ್ಟು ಇರುತ್ತಲ್ಲ ಅಷ್ಟು ಇದಿರುತ್ತೆ. ಆಮೇಲೆ ಇದು ಬ್ಲಡ್ಡು ಹೊಡೆದ್ರೆ ಈ ಕಡೆ ಬರುತ್ತೆ, ಅಂದರೆ ಬೇರೆ ಪಾರ್ಟ್ಸಿಗೆ ಸರ್ಕ್ಯುಲೇಟ್ ಆಗುತ್ತೆ ಬ್ಲಡ್ಡು. ಆಮೇಲೆ ಇದು ವೇಸ್ಟ್ ಬ್ಲಡ್ಡು ಅಂತ, ಇದನ್ನು ಪ್ಯೂರ್ ಮಾಡಿ ಈ ಕಡೆ ಬರುತ್ತೆ. ಆಮೇಲೆ ಇದ್ರದ್ದು ಹಾರ್ಟ್ ವೇಟು 280 300 ಗ್ರಾಮ್ವರೆಗೂ ಇರುತ್ತೆ ವೇಟು. ಆಮೇಲೆ ಇದು 4 ಬ್ಲ್ಯಾಂಕ್ ಇರುತ್ತೆ, ಆ ಬ್ಲ್ಯಾಂಕ್ ಹೆಸರು ಇಲ್ಲಿದ್ದಾವೆ. ಆಮೇಲೆ ನನ್ನ ಹೆಸರು ಕಾವ್ಯ ಅಂತ. ನಾನು 9th ಮಾಡೆಲ್ ಮಾಡ್ತಾ ಇದ್ದೀನಿ. ನನ್ನ ಮಾಡೆಲ್ ಹೆಸರು ಸ್ಟ್ರಕ್ಚರ್ ಆಫ್ ಆಟಮ್ ಅಂತ. ಇದರಲ್ಲಿ ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಸು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಎಲೆಕ್ಟ್ರಾನ್ಸು ನೆಗೆಟಿವ್ ಚಾರ್ಜ್ ಆಗಿರುತ್ತೆ, ನ್ಯೂಟ್ರಾನ್ಸು ನ್ಯೂಟ್ರಲ್ ಆಗಿರುತ್ತೆ. ನ್ಯೂಕ್ಲಿಯಸ್ಸಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ, ಅದರ ಸುತ್ತ ಎಲೆಕ್ಟ್ರಾನ್ಸು ರಿಬೌಂಡ್ ಆಗ್ತದೆ. ಸೋಲಾರ್ ಎನರ್ಜಿ ಅಂತ. ಈಗ ಡೆಲ್ಲಿ ಕಡೆ ಎಲ್ಲ ಐಟಿ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಸೋಲಾರ್ ಪ್ಯಾನೆಲ್ಸ್ನ ಜಾಸ್ತಿ ಪ್ರಿಫರ್ ಮಾಡಿದ್ರೆ ಸೋಲಾರ್ ಪ್ಯಾನೆಲ್ಸ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು. ಆಗ ಪೊಲ್ಯೂಷನ್ ಎಲ್ಲ ಲೆಸ್ ಆಗುತ್ತೆ. ಹಾಗೆ ಈಗ ಏರ್ ಪೊಲ್ಯೂಷನ್ ಬಂದರೆ ಏರ್ ಪೊಲ್ಯೂಷನ್ಸ್ನ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಕರ ಆಗುತ್ತೆ. ಮತ್ತು ಇದು ನಮಗೆ ಲಂಗ್ಸ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮಿಕ್ಸ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರ್ತವೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಬಲೂನಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ನೆಸೆಲ್ ಟ್ಯೂಬ್ಗೆ ರಿಲೀಸ್ ಮಾಡ್ತೀವಿ. ಅದರ ಮೇಲೆ ಕ್ಲೋಸ್ ಮಾಡಿಕೊಂಡು ಲೈಟ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕ್ಯಾಂಡಲ್ ಮೇಲೆ ಪೋರ್ ಮಾಡಿದಾಗ ಕ್ಯಾಂಡಲ್ ಆರೋಗುತ್ತೆ. ವಿಂಡ್ ಎನರ್ಜಿ ಇದು ವಿಂಡ್ ಎಲೆಕ್ಟ್ರಿಸಿಟಿ ಒಂದು ಮನೆಗೆ ಇದಾಗುತ್ತೆ. ಅದೇ ಲೈಟ್ ಆಗುತ್ತೆ, ಕರೆಂಟಲ್ಲೇ ಯೂಸ್ ಆಗುತ್ತೆ. ಎರಡು ಸೇರಿದ್ರೆ 24 ಅವರ್ಸ್, 12 ಅವರ್ಸ್ ಡೇ ಆಗಿರುತ್ತೆ, 12 ಅವರ್ಸ್ ನೈಟ್ ಆಗಿರುತ್ತೆ. ಇಷ್ಟೆಲ್ಲ ಮಾರ್ಕೆಟ್ 12 ಅವರ್ಸ್ ಎಲ್ಲರೂ ಕೆಲಸ ಎಲ್ಲ ಮಾಡ್ತಾರೆ. ನೈಟ್ 12 ಅವರ್ಸ್ ಯಾರೇ ಇರುತ್ತೆ. My name is Abhishek. Engineering standard. This is for solar system. 8 planets. Next, my friend explain. Planets name. Sun, Mercury, Venus, Earth, Mars, Jupiter, Saturn, Uranus, Neptune. ಬಂದ್ಬಿಟ್ಟು ಕಿಡ್ನಿ ಅಂತ ಅಂದ್ಬಿಟ್ಟು ಈಗ ರಿಮೂವ್ ವೇಸ್ಟ್ ಲೈಕ್ ಪ್ರಾಡಕ್ಟ್ ಲೈಕ್ ಯೂರಿಯಾ ಯೂರಿಕ್ ಆಸಿಡ್ ಫ್ರಮ್ ದ ಬ್ಲಡ್. ದಿಸ್ ರಿಮೂವ್ ವೇಸ್ಟ್ ಇಸ್ ಯೂರಿನ್ ಫ್ರಮ್ ದ ಯೂರಿನ್. ರೆಗ್ಯುಲೇಷನ್ ಆಫ್ ದ ವಾಟರ್ ಸಾಲ್ಟ್ ಆ್ಯಂಡ್ ಲಾಸ್ ಅಂದರೆ ಕಂಟ್ರೋಲ್ಸ್ ಲೆವೆಲ್ಸ್ ಇನ್ ದಿ
ನನ್ನ ಹೆಸರು ಅಭಿಷೇಕ್ ಎಸ್. ನಮಗೆ ಸಿಕ್ಕಿರೋ ಟಾಪಿಕ್ ಬಂದ್ಬಿಟ್ಟು ವುಮೆನ್ ಇನ್ ಏರೋಸ್ಪೇಸ್. ಫಸ್ಟ್ ವುಮೆನ್ ಸ್ಪೇಸ್ ಹೋಗಿದ್ದು ಕಲ್ಪನಾ ಚಾವ್ಲಾ. ಇವ್ರು ಬಂದ್ಬಿಟ್ಟು 1997 ಸ್ಪೇಸ್ಗೆ ಹೋಗಿ ರಿಸರ್ಚ್ ಮಾಡಿ ಮತ್ತೆ ಅರ್ತಿಗೆ ಬಂದರು. ಮತ್ತು 2003 ಸ್ಪೇಸ್ಗೆ ಹೋಗಿ ಅವರು ಸ್ಪೇಸ್ ಕ್ರ್ಯಾಶಲ್ಲಿ ಅಲ್ಲೇ ಸಾಯ್ತಾರೆ. ಸುನೀತಾ ವಿಲಿಯಮ್ಸ್ ಇವರು ಸೆಕೆಂಡ್ ವುಮೆನ್ ಸ್ಪೇಸ್ಗೆ ಹೋಗಿದ್ದು. ಇವರು ಟೋಟಲಿ 3 ಸತಿ ಹೋಗಿದ್ರು. 608 ಡೇಸ್ ಇವರು ಸ್ಪೇಸಲ್ಲಿದ್ದರು. ಇವ್ರು ಏನು ಹೋಗಿದ್ದು ಅಂದರೆ ಮೂನಲ್ಲಿ ಮನುಷ್ಯರಿರ್ಬೋದು ಅಂತ ನೋಡಿದ್ರು. ಥ್ಯಾಂಕ್ ಯು. My name is Bharat. My concept is electricity. ಬೆಂಗಳೂರಲ್ಲಿ ಏನೇನಿರುತ್ತಂದರೆ ಹೌಸ್ ಇರುತ್ತೆ, ಹಾಸ್ಪಿಟಲ್ ಇರುತ್ತೆ, ಸ್ಕೂಲ್ ಇರುತ್ತೆ, ಏರ್ಪೋರ್ಟ್ ಇರುತ್ತೆ, ಬಸ್ ಸ್ಟ್ಯಾಂಡ್ ಇರುತ್ತೆ, ಕಂಪ್ನಿ ಇರುತ್ತೆ, ಪಾರ್ಕ್ ಇರುತ್ತೆ, ಝೂ ಇರುತ್ತೆ. ಆಮೇಲೆ ಟ್ರಾಫಿಕ್ ಜಾಮ್ ಸಿಗ್ನಲ್ ಮ್ಯಾನ್ ಇದ್ದಾನೆ, ಕಾರ್ಸ್ಗಳಿದ್ದಾವೆ. ನನ್ನ ಹೆಸರು ಸುಪ್ರಿಯಾ. ನಂದು ಟಾಪಿಕ್ ಬಂದು ಸೋಲಾರ್ ಅಗ್ರಿಕಲ್ಚರ್. ಕರ್ನಾಟಕದಲ್ಲಿ ತುಂಬ ಕಡೆ ಎಲ್ಲ ನದಿಗಳಿಂದಲೇ ನೀರಾಗಿ ತೊಗೊಂಡು ಇದಾಗ್ತಾ ಇರ್ತಾರೆ, ಹೊಲಕ್ಕೆ ನೀರೆಲ್ಲ. ಅದಕ್ಕೆ ಹಾಕೋಕ್ಕೆ ಕಷ್ಟ ಆಗಬಾರ್ದು ಅಂತ ಇದು ಒಂದು ಮೋಟರ್ ಇರುತ್ತೆ, ಅಲ್ಲಿಂದ ಹಿಂಗೆ ನೀರು ಬಾವಿಯಿಂದ ನೀರು ತೊಗೊಳ್ತೀವಿ. ಆಮೇಲೆ ಇದು ತೊಗೊಂಡು ಇದು ಪಂಪ್ ಮಾಡಿದ್ರೆ ನೀರು ಒಂದು ಚಿಕ್ಕದಾಗಿ ಹೋಗ್ಬಿಟ್ಟು ಗಿಡಗಳ ಬೇರ್ಗೆ ಬೀಳ್ತಾ ಇರುತ್ತೆ. ಇದರಿಂದ ನಾವು 99% ಅದಕ್ಕೂ ಹೆಚ್ಚಿನ ನೀರನ್ನ ಸೇವ್ ಮಾಡ್ಬೋದು. ನನ್ನ ಸೆಕ್ಷನ್ ಸರ್, ಮಳೆ ಬಂದರೆ ಆ ನೀರನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಇಲ್ಲಿಂದ 20% ಇಂಪ್ಯೂರಿಫಿಕೇಷನ್ ಹೋಗುತ್ತೆ. ಇಲ್ಲಿಂದ ನೀರು ಪ್ಯೂರಾಗಿ ಇಲ್ಲಿಗೆ ಬರುತ್ತೆ. ಅದನ್ನು ನಾವು ಕುಡಿಬೋದು ಮತ್ತು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಮ್ಮದು ಟಾಪಿಕ್ ಬಂದು ಲೇಖಕ ಹೇಳ್ತಾರೆ. ಆಟ ಅಂದರೆ ತುಂಬ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಬಸ್ ಮತ್ತು ಆಟೋ ಯೂಸ್ ಮಾಡಬೇಕು. ಬಸ್ಸಲ್ಲೇ ತುಂಬ ರಶ್ ಇರುತ್ತೆ ಮತ್ತು ಆಟೋದಲ್ಲಿ ಹೋಗೋಕ್ಕೆ ಅವ್ರು ಭಯ ಆಗ ಚಾಲಕ ಹೇಳ್ತಾರೆ, ಆಟೋ ಚಾಲಕ ಹೇಳ್ತಾರೆ ನೀವು ಭಯ ಪಡಬೇಡಿ ಹತ್ತಿ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿ ಇಡ್ಲಿ ಕೊಡಿಸ್ತಾರೆ. ಆಮೇಲೆ ಕಾಲೇಜ್ ಹತ್ರ ಹೋಗಿಬಿಡ್ತಾರೆ. ನಮ್ಮ ಪ್ರಾಣಿಗಳು ಆಟ ಬರುತ್ತೆ. ಮತ್ತು ಇದು ಆಟೋ ಸ್ಟ್ಯಾಂಡ್. ಗೋಧಿ ಮತ್ತು ರಾಗಿ ಎರಡು ಜಗಳ ಆಡ್ತಾ ಇರ್ತವೆ. ನಾನು ಶ್ರೇಷ್ಠ ಅಂತ ಜಗಳ ಆಡ್ತಾ ಇರ್ತವೆ. ಆವಾಗ ಗೋಧಿ ನಾನು ಶ್ರೀಮಂತ ಮನೇಲಿರ್ತೀನಿ, ನೀನು ಬಡವ್ರ ಮನೇಲಿರ್ತೀನಿ. ನಾನು ಶ್ರೀಮಂತ ಮನೇಲಿರ್ತೀನಿ, ನೀನು ಬಡವ್ರ ಮನೇಲಿರ್ತೀಯ ಅಂತ ಹೇಳ್ತೀನಿ. ಆವಾಗ ರಾಗಿ ಮತ್ತು ಗೋಧಿ ಗೌತಮ ಹತ್ರ ಹೋಗ್ತಾರೆ. ಗೌತಮ ಏನು ಹೇಳಲ್ಲ. ಆಮೇಲೆ ರಾಮ ಬಂದು ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಬೇಕು ಅಂದರೆ ನೀವು 6 ತಿಂಗಳು ಸೆರೆಮನೆಯಲ್ಲಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಸೆರೆಮನೆಯಲ್ಲಿ ಆದಮೇಲೆ 6 ತಿಂಗಳು ಆದಮೇಲೆ ನೋಡಿದಾಗ ಗೋಧಿಲೆಲ್ಲ ಹುಳ ಬಂದಿರುತ್ತೆ, ಆದರೆ ರಾಗಿನೇ ಹುಳ ಬಂದಿರಲ್ಲ. ಆವಾಗ ರಾಮ ಹೇಳ್ತಾನೆ ರಾಗಿನೇ ದೇಶದಾದ್ಯಂತ ಶ್ರೇಷ್ಠ ಅಂತ ಇದ್ದಾನೆ. ನನ್ನ ಹೆಸರು ಶರಣ್ಯ. ನಾನು 8th ಓದ್ತಾ ಇದ್ದೀನಿ. ನನ್ನ ಟಾಪಿಕ್ ಇವತ್ತು ಸಪ್ತಾಕ್ಷರಿ ಮಂತ್ರ ಅಂತ. ಮುದ್ದಣ್ಣ ಮತ್ತು ಮನೋರಮೆ ಇಬ್ಬರು ಆಚೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಮನೋರಮೆ ಮುದ್ದಣ್ಣ ಹೇಳ್ತಾರೆ ಒಂದು ಕಥೆ ಹೇಳು ಅಂತ. ಮುದ್ದಣ್ಣ ಹೇಳ್ತಾರೆ ಅಶ್ವಮೇಧದ ಕಥೆ ಹೇಳ್ತಾರೆ. ಅಶ್ವಮೇಧದ ಕಥೆಯಲ್ಲಿ ರಾಮ ರಾವಣನ ಸಂಹಾರ ಮಾಡಿ
ನನ್ನ ಹೆಸರು ಪ್ರಜ್ಞಾ, ನಾನು 9th ಸ್ಟ್ಯಾಂಡರ್ಡ್ ಸಿ ಸೆಕ್ಷನಲ್ಲಿ ಓದಿದ್ದೀನಿ. ನಮ್ಮ ಟಾಪಿಕ್ ಬಂದು ವಿಶ್ವಮಿತ್ರನ ಆಶ್ರಮ ಅಂತ. ದೇವಲೋಕದಲ್ಲಿ ಹೇಳ್ತಾನೆ ಭೂಲೋಕದಲ್ಲಿ ಯಾರು ಸತ್ಯ ಹೇಳ್ತಾರೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ಸತ್ಯವಾಗಿ ನುಡಿಯೋದು ಹರಿಶ್ಚಂದ್ರ ಅಂತ ವಿಶಿಷ್ಟವನ್ನು ಹೇಳ್ತಾನೆ. ಆವಾಗ ಇದು ವಿಶ್ವಾಮಿತ್ರ ಅದನ್ನು ಒಪ್ಪಲ್ಲ. ಹಾಗಾಗಿ ಇವನು ಇಬ್ಬರನ್ನ ಸೃಷ್ಟಿ ಮಾಡ್ತಾನೆ, ಒಂದು ಹಂದಿಗಳನ್ನ ಸೃಷ್ಟಿ ಮಾಡ್ತಾನೆ ಮತ್ತು ಗಾನರಾಣಿಯರನ್ನ ಸೃಷ್ಟಿ ಮಾಡ್ತಾನೆ. ಹಂದಿಗಳು ಬಂದು ಕಾಡನ್ನೆಲ್ಲ ನಾಶ ಮಾಡ್ತವೆ. ಕಾಡನ್ನೆಲ್ಲ ನಾಶ ಮಾಡೋಕೆ ಬಂದಾಗ ಸತ್ಯ ಹರಿಶ್ಚಂದ್ರ ಬಂದು ಅದನ್ನು ಬೇಟೆ ಮಾಡಿ ಹೋಗಿಸ್ತಾರೆ. ಇದು ಅವ್ರ ಗುರುಗಳು ವಸಿಷ್ಠ ಮುನಿ. ಅವ್ರು ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ಬೇಡ, ನೀನು ಆ ಥರ ಏನಾದರೂ ಹೋದರೆ ನಿನ್ನ ಹೆಸರು ಕಳಂಕ ಬರುತ್ತೆ ಅಂತ ಹೇಳ್ತಾನೆ. ಅಪ್ಪಿತಪ್ಪಿ ಕೂಡ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ತಾನೆ. ಆಗ ಗಾನರಾಣಿಯರು ಸತ್ಯ ಹರಿಶ್ಚಂದ್ರನ ಮುಂದೆ ನಾಟ್ಯ ಮಾಡಿ ಅವ್ನ ಮನಸ್ಸನ್ನು ಸೆಳೀತಾರೆ. ಆದರೂ ಕೂಡ ಸತ್ಯ ಹರಿಶ್ಚಂದ್ರ ಅವ್ನು ಸತ್ಯ ಹೇಳೋದನ್ನ ಬಿಡಲ್ಲ. ಹೆಸರು ವಿಜಯ್ ಕುಮಾರ್ ದೇವಾಯ್ ಅಂತ. ನಾನು 9th ಡಿಯಲ್ಲಿ ಓದ್ತಿದ್ದೇನೆ. ಇದು ರಾಷ್ಟ್ರಪ್ರಭುತ್ವಗಳ ಉದಯ ಅಂತ. ಇದರಲ್ಲಿ ಅಮೇರಿಕ ಚಳವಳಿ ಮತ್ತು ಇಟಾಲಿಯನ್ ಚಳವಳಿ ಮತ್ತು ಜರ್ಮನಿ ಚಳವಳಿ ಅಂತ ಬರುತ್ತೆ. ಇದರಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿಗಳು ಇವು. ನನ್ನ ಹೆಸರು ಸ್ಮಾರಕ. ನಾವು 9th ಡಿಯಲ್ಲಿ ಓದುತ್ತಿದ್ದೇವೆ. ಹಣದ ಹಂತಗಳು. ವಸ್ತು ರೂಪದ ಹಣ. ವಸ್ತು ರೂಪದ ಹಣ ಅಂದರೆ ಒಂದು ವಸ್ತು ಕೊಟ್ಟು ಇನ್ನೊಂದು ವಸ್ತು ತಗೊಳ್ಳುವಂಥ ವಸ್ತು ರೂಪದ ಹಣ. ಲೋಹದ ಹಣ ಅಂದರೆ ಅದು ಕಾಯಿನು, ಅದು ಬೆಳ್ಳಿ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು, ಅದನ್ನು ಲೋಹದ ಹಣ್ಣು ಕರೆಯುತ್ತಾರೆ. ಕಾಗದದ ಹಣ. ಕಾಗದದ ಹಣ ಅಂದರೆ ಒಂದು ಅಂಗಡಿಗೆ ನಮಗೆ ಹೋಗ್ಬಿಟ್ಟಿದ್ರೆ ವಸ್ತು ಕೊಂಡ್ಕೋಬೇಕು ಅಂದರೆ ಕಾಗದದ ಹಣ ಕಟ್ಟಿ ಕೊಂಡ್ಕೋಬೇಕು. ಬ್ಯಾಂಕು ಹಣ. ಬ್ಯಾಂಕು ಹಣ ಅಂದರೆ ಚೆಕ್ಕು. ಚೆಕ್ಕಲ್ಲಿ ನಾವು ಎಷ್ಟು ದುಡ್ಡು ಬರ್ತಿದ್ದೋ ಅಷ್ಟು ಹಣ ಬ್ಯಾಂಕವರು ಕೊಡುತ್ತಾರೆ, ಅದನ್ನು ಬ್ಯಾಂಕ್ ಹಣ ಎಂದು ಕರೆಯುತ್ತಾರೆ. ಎಲೆಕ್ಟ್ರಾನಿಕ್ ಹಣ. ಎಲೆಕ್ಟ್ರಾನಿಕ್ ಹಣ ಅಂದರೆ ಫೋನಿಂದ ಫೋನ್ಪೇ ಮಾಡಬೇಕು. ದುಡ್ಡನ್ನ ಫೋನ್ಪೇ ಮಾಡಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನನ್ನ ಹೆಸರು ಶರಣು. ನಾನು 7th C ಇಲ್ಲಿ ಓದುತ್ತಿದ್ದೇನೆ. ಇವತ್ತು ಗ್ರಾಮ ಪಂಚಾಯತ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಮ ಪಂಚಾಯತಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಅದು ಗ್ರಾಮ ಪಂಚಾಯತಿ ಇದು ಸಭೆ ಸೇರಿ ಅದರಲ್ಲಿ ಏನೇನು ಸಮಸ್ಯೆಗಳಿವೆ ಅಂತ. ಫಸ್ಟು ಗ್ರಂಥಾಲಯಗಳಲ್ಲಿ ನೀರಿರಲ್ಲ, ಅದೊಂದು ಸಮಸ್ಯೆ. ಮತ್ತು ನೀರಿರುತ್ತೆ, ಅಲ್ಲಿ ಬೆಳೆದೇ ಇರುತ್ತೆ, ಅದೊಂದು ಸಮಸ್ಯೆ. ಅದೇ ಆಮೇಲೆ ಆಸ್ಪತ್ರೆ ಇರುತ್ತೆ, ಅದರಲ್ಲಿ ಡಾಕ್ಟರ್ ಇರಲ್ಲ, ಅದೊಂದು ಸಮಸ್ಯೆ. ಆಮೇಲೆ ಸ್ಕೂಲ್ ನನ್ನ ಹೆಸರು ಶಶಾಂಕ. ನೇಸಿಲ್ ಓದುತ್ತಿದ್ದೀನಿ. ನಾನು ಮಾಡಿರೋ ಪ್ರಾಜೆಕ್ಟು ಕೈಗಾರಿಕೆಯಿಂದ ಬರುವ ಪ್ಲಾಸ್ಟಿಕ್ ಕೆಮಿಕಲಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡಿದಾಗ ಕೆಮಿಕಲ್ನ ಡೈರೆಕ್ಟು ನದಿಗೆ ಬಿಡೋದ್ರಿಂದ ಶುದ್ಧವಾಗಿರೋ ನೀರನ್ನು ಕಲುಷಿತ ನೀರು ಬಿಡೋದ್ರಿಂದ ಕೃಷಿ ಮತ್ತು ನೇಚರ್ಗೆ ಇದಾಗಿರೋದ್ರಿಂದ ಹಾಳಾಗುತ್ತೆ. ಮತ್ತು ಸುತ್ತಮುತ್ತ ಇರೋ ಮನೆಗಳನ್ನು ಕಸ ತಂದು ನೀರಿಗೆ ಹಾಕಿದ್ರೆ ಜಲಮಾಲಿನ್ಯ ಆಗುತ್ತೆ. ನನ್ನ ಹೆಸರು ಪ್ರಜ್ವಲ್. ನಾನು 9th E ಓದುತ್ತಿದ್ದೇನೆ. ನಾನು ಮಾಡಿರೋ ಹೆಸರು ಬಂದು ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ ಅಂದರೆ ಎಲ್ಲರಿಗೂ ಉಪಯೋಗ ಆಗೋದು. ಹಿಂದಿನ ಕಾಲದಲ್ಲಿ ರಸ್ತೆ ಸಾರಿಗೆ ಅಂದರೆ ಯಾರೂ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ರಸ್ತೆ ಸಾರಿಗೆಯಲ್ಲಿ ಹಿಂದಿನ ಕಾಲದಲ್ಲಿ ವ್ಯಾಪಾರ ಸಂಪರ್ಕಕ್ಕಾಗಲಿ ದೂರ ಪ್ರದೇಶಕ್ಕೆ ಹೋಗೋಕ್ಕಾಗಲಿ ಆಗೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಆವಾಗ ರಸ್ತೆ ಸಾರಿಗೆ ಜಾಸ್ತಿ ಕರೆಕ್ಟಾಗಿ ತಗ್ಗು ಇದೆಲ್ಲ ಇರ್ತಿತ್ತು. ಮಳೆ ಬಂದರೆ ನೀರೆಲ್ಲ ನಿಂತ್ಬಿಟ್ಟು ವೆಹಿಕಲ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಇವಾಗ ಆಧುನಿಕ ಕಾಲದಲ್ಲಿ ಪ್ರಸ್ತುತ ಇವಾಗ ರಸ್ತೆ ಸಾರಿಗೆ ಅಂದರೆ ಡಬಲ್ ರೋಡ್ ಮಾಡಿದ್ದಾರೆ, NH ಹೈವೇ ಇದೆ, ಆರಾಮಾಗಿ ಜಾಸ್ತಿ ವೆಹಿಕಲ್ಸ್ ಹೋಗ್ಬೋದು.
ರಸ್ತೆ ಸಾರಿಗೆಯಲ್ಲಿ 4 ವಿಧಗಳಿವೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ, ಗ್ರಾಮೀಣ ಹೆದ್ದಾರಿ, ಅದು ನ್ಯಾಷನಲ್ ಹೈವೇಲಿ ನಾವೇನಾರ ಒಂದು ಊರಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಅದು ನನಗೆ ಸುಪ್ರೀತಾ ಅಂತ ನಾನು ಓದ್ತಾ ಇದ್ದೀನಿ. ಇದು ಅಕ್ಕಿ ತಯಾರಿಕೆ, ಅಕ್ಕಿ ಫಸ್ಟ್ ಆಮೇಲೆ ಇದು ಬೀಜಗಳೆಲ್ಲ ಸಪ್ರೇಟು, ಅಕ್ಕಿ ಸಪ್ರೇಟು ಮಾಡುತ್ತೆ. ಅಲ್ಲಿಂದ ಆಮೇಲೆ ಈ ಥರ ಇನ್ನೊಂದು ಮಿಷಿನ್ ಬರುತ್ತೆ, ಅದು ಈ ಥರ ತೆಳುವಾಗಿ ಮಾಡುತ್ತೆ. ಆಮೇಲೆ ಈ ಥರ ಉಣ್ಣೆ ಬಟ್ಟೆ ತಯಾರಾಗುತ್ತೆ, ಉಣ್ಣೆ ದಾರ. ಆಮೇಲೆ ಇಲ್ಲಿಂದ ಈ ಚಕ್ರ ಬಂದು ಈ ಚಕ್ರ ಇದು ಚಿಕ್ಕದಾಗಿ ಇದು ಮಾಡುತ್ತೆ. ಆಮೇಲೆ ಲಾಸ್ಟ್ ಬಂದು ಈ ಥರ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ಕೈಗಾರಿಕೆ ಎಲ್ಲ ನಡೀತದೆ. ನೀರುಗಳೆಲ್ಲ ಇದು ಫ್ಯಾಕ್ಟ್ರಿಯಲ್ಲಿ ನೀರುಗಳೆಲ್ಲ ನದಿಗೆ ಬಿಡ್ತಾರೆ ಮ್ಯಾಮ್. ನದಿಗಳಿಂದ ಕರ್ಕೊಂಡೋಗಿ ಗಲಭೆ ಆಗುತ್ತೆ. ಮತ್ತು ಈಗ ಹೊಲಗಳಲ್ಲಿ ಇದು ಮಾಡ್ತಿದ್ದಾರೆ ಮಿಸ್, ಅಲ್ಲಿ ಬೆಳೆಗಳೆಲ್ಲ ನಾಶ ಆಗುತ್ತೆ. ಏರ್ ಪೊಲ್ಯೂಷನ್ ಇರುತ್ತೆ ಮಿಸ್. ಆಮೇಲೆ ಇಲ್ಲಿ ನಾವೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿ ನೀರಲ್ಲೆಲ್ಲ ಹಾಕ್ತಿದ್ದೀವಲ್ಲ ಮಿಸ್, ಅವಾಗ ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಮಿಸ್. ಇವಾಗ ಫ್ಯಾಕ್ಟ್ರೀಸು ಈ ಥರ ಇಂಡಸ್ಟ್ರಿಯಲ್ ವರ್ಕ್ಸ್ ಎಲ್ಲ ಜಾಸ್ತಿ ಆಗಿದಾಗ ಏರ್ ಪೊಲ್ಯೂಷನ್ ಹೆಚ್ಚಾಗುತ್ತೆ ಮಿಸ್. ವೈರ್ ಗೇಮ್ ಅಂತ ಮ್ಯಾಮ್. ಇದು ಬಂದ್ಬಿಟ್ಟು ಮ್ಯಾಮ್ ಬ್ಯಾಟ್ರಿಗೆ ವೈರ್ ಕನೆಕ್ಟ್ ಆಗಿರುತ್ತೆ ಮ್ಯಾಮ್. ಒಂದು ವೈರು ಕಾಪರ್ ಜಿಗ್ಜ್ಯಾಗ್ ಕಾಪರ್ಗೆ ಕನೆಕ್ಟ್ ಆಗಿರುತ್ತೆ ಮ್ಯಾಮ್, ಇನ್ನೊಂದು ಕಾಪರ್ ರಿಂಗ್ ವೈರ್ ಕನೆಕ್ಟ್ ಆಗಿರುತ್ತೆ ಮ್ಯಾಮ್. ಇದನ್ನ ಆಡೋ ಗೇಮ್ ಮ್ಯಾಮ್. ಇದನ್ನ ಇಲ್ಲಿ ಈ ಕಡೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತರಬೇಕು ಮ್ಯಾಮ್. ಇದು ನೋಡಿ ಹಿಂಗೆ ಮಾಡ್ತಾ ಇಲ್ಲಿ ಹೆಚ್ಚಾದರೆ ಮ್ಯಾಮ್ ಲೈಟ್ ಬ್ಲೋ ಆಗುತ್ತೆ ಮ್ಯಾಮ್. ಮಾಡ್ತೀವಿ acidity